ರುಕು ಅಕ್ಕ ನೀವೇನಿಲ್ಲಿ? ಅಯ್ಯೋ ನನ್ ವಿಷಯ ಬಿಡು ರುಕು. ನೀನ್ ಹಿಂಗ್ ಹೆದರ್ಕೊಂಡ್ ಓಡ್ ಹೊಂಟಿ? ಏನಾಯ್ತು? ಎಲ್ಲಿಗ್ ಹೊಂಟಿ? ಆ ಮನೆ ಹಾಳಿ ಚಾರುನ ಕೊಂದು ನನ್ ಮನ್ಸಲ್ಲಿ ಉರಿತಾ ಇರೋ ದ್ವೇಷದ ಬೆಂಕಿನ ಹಾರಿಸ್ಕೊಳಕ್ ಹೋಗ್ತಿದ್ದೀನಿ ಅಕ್ಕ. ಯಾಕ್ ರುಕು? ಯಾಕ್ ಹಿಂಗ್ ಮಾತಾಡ್ತಿ? ಚಾರು ನಿನಗ್ ಒಳ್ಳೇದೇ ಮಾಡ್ಯಾಳಲ್ಲ. ಆಕೆ ಏನೂ ಮಾಡಿಲ್ಲ ರುಕು ನಿನ್ಗ. ನಮ್ಮಪ್ಪ ಅಮ್ಮನ್ನ ಕೊಂದು ನನ್ನನ್ನ ಅನಾಥೆ ಮಾಡಿ ನನ್ ನೋವು ಅನ್ಭವ್ಸೋಗ್ ಮಾಡಿದ್ದು ಒಳ್ಳೇದಾ? ನನ್ನಿಂದ ತಪ್ಪಿಸ್ಕೊಬೇಡ. ಬಿಡು ಮುರಾರಿ, ಮರ್ಯಾದೆಯಾಗಿ ನನ್ ಕೈ ಬಿಟ್ರೆ ಸರಿ. ಇಲ್ಲ ನೋಡು ಬಿಡಲ್ಲ. ಅದೇನ್ ತಪ್ಪಿಸ್ಕೊಳ್ತೀಯ ನಾನು ನೋಡ್ತೀನಿ. ಬಾಳ ನನ್ನನ್ನ ಕಟ್ಟಾಕ್ತೀಯ, ನನ್ಗೆ ಟಾರ್ಚರ್ ಕೊಡ್ತೀಯ. ನಿನಗ್ ಸರಿಯಾಗಿ ಮಾಡ್ತೀನಿ ಇರು. ಮೊದ್ಲೇ ದೊಡ್ಡ ತಪ್ಪ ನಿನ್ ಗಂಡ ಕರ್ಕೊಂಡಿದ್ಯಾ. ಈಗ ಮತ್ತೆ ಅದೇ ತಪ್ಪ ಮಾಡಕ್ ಹೋಗ್ಬೇಡ. ನನ್ ಮಾತ್ ಕೇಳು, ನನ್ ಮಾತ್ ಕೇಳು. ರುಕು, ಮತ್ತೆ ಅದೇ ತಪ್ಪು ಮಾಡ್ಬೇಕ. ರುಕು, ನನ್ ಮಾತ್ ಕೇಳು. ರುಕು, ನನ್ ಬಿಟ್ಬಿಡು. ರುಕು, ರುಕು. ಏಯ್, ನಿನ್ ಮಾತ್ನ ನಾನ್ ಯಾಕೋ ಕೇಳಿ? ಏನೇ ಆದ್ರೂ ಸರಿ, ಕೊನೆಗೆ ನನ್ ಪ್ರಾಣ ಹೋದ್ರು ಸರಿ, ನಾನ್ ಮಾತ್ರ ಚಾರುನ ಸುಮ್ನೆ ಬಿಡಲ್ಲ. ಚಾರು ಅದ್ಕೆ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ. ರುಕು, ಪಾಪ ಚಾರು ಅದ್ಕೆ. ನೀನಲ್ಲ, ಆ ದೇವ್ರೆ ಬಂದ್ ಹೇಳಿದ್ರು ನಾನ್ ಅವಳನ್ನ ಸುಮ್ನೆ ಬಿಡಲ್ಲ. ನೋಡ್ತಾ ಇರು, ಅವ್ರಿಗೊಂದ್ ಗತಿ ಕಾಣಿಸ್ತೀನಿ. ಬೇಡ ರುಕು. ಎಲ್ಲೋ ನಿನ್ ಫೋನ್ ಎಲ್ಲೋ? ಬೇಡ ರುಕು, ಬೇಡ ರುಕು, ಬೇಡ ರುಕು. ಚಾರು ಅದ್ಕೆ ಜಾನ್ಕಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀವು ಬೇಗ ಬನ್ನಿ. ಅಯ್ಯೋ ಬೇಡ ರುಕು. ಚಾರು ಹೊತ್ತಿಗೆ ಏನು ಮಾಡ್ಬೇಡ ರುಕು. ನನ್ ಮಾತ್ ಕೇಳು ರುಕು. ಚಾರು ಹೊತ್ತಿಗೆ ಏನು ಮಾಡ್ಬೇಡ ರುಕು. ರುಕು, ನಿಂತ್ಕೋ. ರುಕು, ರುಕು, ನನ್ ಮಾತ್ ಕೇಳು. ರುಕು, ನಿಂತ್ಕೋ. ಏಯ್, ಹೋಗ್ತಾ ಇರು, ಸೀದಾ ಹೋಗ್ತಾ ಇರು. ನಾವು ಪಾಪ ಅಂತ ಪ್ರಾಪ್ ಕೊಡೋಣ ಅಂತ ಅನ್ಕೊಂಡ್ರೆ ನೀವು ನೋಡಿದ್ರೆ ನನಗೆ ಚಾಕು ಇಟ್ಟಿದ್ದೀರಾ. ನಾನು ಎಲ್ಲೂ ತರನೇ ನಿಮ್ಗೆ ಪ್ರಾಪ್ ಕೊಡಬಾರ್ದಾಗಿತ್ತು. ಏಯ್, ಮುಚ್ಚು ಬಾಯ್. ನಿನ್ ಫೋನ್ ಕೊಡು, ನನಗೆ ಕಾಲ್ ಮಾಡ್ಬೇಕು. ಯಾವುದೋ ಅನ್ನೋನ್ ನಂಬರ್. ಲೋನ್ ಬೇಕಾ ಅಂತ ಕೇಳ್ತಾರೆ ಅಷ್ಟೇ. ಇಂಪಾರ್ಟೆಂಟ್ ಕೆಲಸ ಇರುವಾಗನೇ ಈ ಕಾಲ್ ಬರೋದು. ಯಾಕೆ ಕಾಲ್ ಕಟ್ ಮಾಡ್ತಾ ಇದಾರೆ? ಮತ್ತೆ ರಿಂಗ್ ಆಗ್ತಾ ಇದೆ. ಒಂದ್ಸಲ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ ಇವರಿಗೆ? ಮತ್ತೆ ಕಾಲ್ ಕಟ್ ಮಾಡ್ತಾ ಇದಾರಲ್ಲ. ಹಲೋ ಹಲೋ ವರುಣ್. ಹಲೋ, ಕೇಳಿಸ್ತಾ ಇದ್ಯಾ? ಏಯ್ ವರುಣ್, ಟೆನ್ಷನ್ ಅಲ್ಲಿದ್ರೆ ನೀನ್ ಆಟನ ಕಟ್ ಮಾಡ. ಮಿಸ್ಟರ್ ನವದೀಪ್, ಇವ್ರ ಅವಶ್ಯಕತೆ ನಮ್ಗಿದ್ಯಾ? ಇವ್ರಿದ್ದಷ್ಟು ನಮ್ ತಲೆ ಕೆಡ್ತಾ ಇರುತ್ತೆ. ಇವ್ನಿಲ್ಲೇ ಎಲ್ಲಾದ್ರೂ ಇರಿಸ್ಬಿಡಿ. ಎಸ್, ದಟ್ಸ್ ಅ ಗುಡ್ ಐಡಿಯಾ. ಯು ಬೋತ್ ಗೆಟ್ ಔಟ್. ಔಟ್. ಕಾರ್ ನಿಲ್ಸಪ್ಪ, ಮುಂದೆ ಸ್ಟಾಪ್ ಮಾಡಿ. ಇಬ್ರು ಔಟ್. ಔಟ್. I said get out. ಹಲೋ ಹಲೋ ವರುಣ್, ನಾನು ವಿವೇಕ್ ಮಾತಾಡ್ತಾ ಇದ್ದೀನಿ. ಚೋಡೆ ಸಾಬ್ ನೀವಾ? ನಿಮ್ ಡ್ಯಾಡಿ ಇಲ್ಲಿ? ನಾನು ಡ್ಯಾಡಿ ಕಾಲ್ ಮಾಡ್ತಾ ಇದ್ದೀನಿ. ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನಾವು ತಿಳ್ಕೊಂಡಿರೋ ಹಾಗೆ ಅವನು ಕಿಟ್ಟಿ ಅಲ್ಲ, ಅವನು ರಾಮಾಚಾರಿ. ರಾಮಾಚಾರಿ ಮತ್ತೆ ಚಾರು ಸೇರ್ಕೊಂಡೆ ಇದೆಲ್ಲ ಮಾಡ್ತಾ ಇರೋದು. ಅವ್ರು ನನ್ನ ಕಿಡ್ನಾಪ್ ಮಾಡಿ ಒಂದ್ ಕಡೆ ಕೂಡ ಹಾಕಿದ್ರು. ನಾನ್ ಹೇಗೋ ತಪ್ಪಿಸ್ಕೊಂಡು ಬರ್ತಾ ಇದ್ದೀನಿ. ಡ್ಯಾಡ್ಗೆ ಹೇಳ್ಬಿಡು
ನಾನ್ ಮನೆಗ್ ಬರ್ತಾ ಇದ್ದೀನಿ ಅಂತ. ಬೇಗ ಹೋಗು. ಸಾಬ್ ಚೋಡ ಸಾಬ್ ಕಾಲ್ ಮಾಡಿದ್ದಾರೆ. ಹೇಳಿದ್ನು ಹಿಂದೆ ಓಡ್ ಬರ್ತಿದ್ದಾರೆ. ಇರಿಟೇಟಿಂಗ್ ಫೆಲೋಸ್, ಯೂಸ್ಲೆಸ್. ಅವ್ರದಕ್ಕೆ ಬೇಟ ಇಲ್ಲಿದೆ, ನೀವು ಅವ್ರ ಜೊತೆ ಎಲ್ಲಿ ಹೋಗ್ತಾ ಇದ್ದೀರಿ? ಸಾಬ್ ಸಕ್ಸೇನಾ ಸಾಬ್, ನಿಮ್ದಕ್ಕೆ ಬೇಟ ಇಲ್ಲಿದೆ. ಸಾಬ್ ಹಲೋ. ಅಯ್ಯೋ ಏ ಬಸ್ಕರ, ಯಾರು ಬಸ್ಕರ? ಅಲ್ಲ ಅಯ್ಯೋ ಮೋಸ್ಟ್ಲಿ ನಿಮ್ ಬಡ ಸಾಬ್ದು ಮತ್ತೆ ನಮ್ ರೋಸ್ದು ಹಣೆ ಬರ ಕೆಟ್ಟೋಗ್ಬಿಟ್ಟಿದೆ ಅನ್ಸಿದೆ. ಅದಕ್ಕೆ ಟಿಂಕರಿಂಗು ಪೇಂಟಿಂಗು ಮಾಡಿಸ್ಕೊಳಕ್ ಹೋಯ್ತವ್ರೆ. ಯಾಕೆ ಸುಮ್ಮನೆ ನಾವು ಓಡಿ ಓಡಿ ಸುಸ್ತಾಗ ಅವ್ರನ್ನ ತಡಿಬೇಕು? ಅವ್ರ ಹಣೆ ಬರ ಹೆಂಗಾರ ಜಾಡ್ಸ್ಕೊಳ್ಳಿ ಬಿಡಪ್ಪ. ನನಗೆ ವೈದ್ಯಲ್ಲ ಜ್ಯೂಸ್ ಕೊಡ್ಸಿ ಬರ. ಅಯ್ಯೋ ನ್ಯಾಯವಾಗಿ ಟಿಂಕರಿಂಗು ಪೇಂಟಿಂಗು ಎಂಜಾಯ್. ರಾಮಾಚಾರಿ ನಿಲ್ಸು. ಏನಾಯ್ತು? ಚಾರು ಅದಕ್ಕೆ ಚಾನ್ಕಮ್ಮ ಪ್ರಜ್ಞೆ ತಪ್ಪು ಬಿದ್ದೋಗಿದ್ದಾರೆ, ಬೇಗ ಬನ್ನಿ. ರಾಮಾಚಾರಿ, ಮುರಾರಿ ಅತ್ತೆ ಮತ್ತೆ ತಲೆ ತಿರುಗಿ ಬಿದ್ದೋಗಿದ್ದಾರೆ, ಬೇಗ ಬನ್ನಿ ಅಂತ ಮೆಸೇಜ್ ಹಾಕಿದಾನ. ಇಲ್ಲ ಚಾರು ಮೇಡಮ್, ಮುರಾರಿ ಏನೇ ವಿಷಯ ಹೇಳಂಗಿದ್ರು ಒಂದ ಕಾಲ್ ಮಾಡ್ತಾನೆ ಇಲ್ಲ ವಾಯ್ಸ್ ನೋಟ್ ಹಾಕ್ತಾನೆ. ಮೆಸೇಜ್ ಬಂದಿದೆ ಅಂದ್ರೆ ಬೇರೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ರಾಮಾಚಾರಿ, ಯಾವ್ದಕ್ಕೊಂದ್ಸಲ ಅತ್ತೆಮ್ಮಂಗೆ ಕಾಲ್ ಮಾಡಿ ವಿಚಾರಿಸು. ರಾಮಾಚಾರಿ, ರಾಮಾಚಾರಿ ಹೇಳಪ್ಪ. ಅಮ್ಮ ಎಲ್ಲಿದ್ಯಾ? ಆರಾಮಾಗಿದ್ಯಾ ಅಲ್ವಾ? ಆರಾಮಾಗಿದ್ದೀನ? ಯಾಕೋ ಕಂದ, ನಾನು ಈಗ ತಾನೇ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀನಿ. ಮುರಾರಿ ಏನಾದ್ರು ನಿನ್ ಜೊತೆನೇ ಇದಾನ? ಅವನು ನನ್ನ ದೇವಸ್ಥಾನಕ್ಕೆ ಬಿಟ್ಟು ರುಕ್ಕುಗ್ ಊಟ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋದ. ಯಾಕೋ ಕಂದ, ಏನಾದ್ರು ತೊಂದ್ರೆನಾ? ಇಲ್ಲಮ್ಮ, ಇಲ್ಲ, ಏನು ತೊಂದರೆ ಇಲ್ಲ. ನೀವ್ ಕೆಲಸ ಮಾಡು, ಹುಷಾರಾಗಿ ಮನೆಗೆ ಬಂದು ನನಗೆ ಫೋನ್ ಮಾಡು. ಸರಿ ಮಗ್ನೆ, ಹುಷಾರ್ ಕಣೋ. ಇಲ್ಲಿ ಏನೋ ಆಗಿದೆ ಮೇಡಮ್. ಅವರೇ ಮುರಾರಿ ಫೋನ್ ತಗೊಂಡು ಬೇರೆ ಏನೋ ಪ್ಲಾನ್ ಮಾಡ್ತಿದಾರೆ ಅನ್ಸುತ್ತೆ. ಮೇಡಮ್ ಅವ್ರೇನಾದ್ರು ಅಲ್ಲಿಂದ ತಪ್ಪಿಸ್ಕೊಂಡಿದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಇನ್ಮೇಲಿಂದ ನಾವು ಹುಷಾರಾಗಿರ್ಬೇಕು. ಇದನ್ನೇ ಅಲ್ವಾ ಕರಳು ಬಳ್ಳಿ ಸಂಬಂಧ ಅನ್ನೋದು. ನಮ್ಮ ಬುದ್ಧಿಗೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ತಾಯಿ ವಿಷಯ ಅಂದಾಗ ಮನ್ಸು ಬುದ್ಧಿ ಮಾತು ಕೇಳಲ್ಲ. ಬೇಡ ಅಂದ್ರೂ ನಮಗೆ ಅರಿವಿಲ್ದೆ ಸಂಬಂಧದ ಬಂಧ ನಮ್ಮನ್ನ ಸೆಳೆದು ಬಿಡುತ್ತೆ. ಅವ್ರು ಮಾಡಿರೋ ಮೋಸ, ಅನ್ಯಾಯ, ಅಪರಾಧಗಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಆ ಕೆಟ್ಟ ಮನುಷ್ಯನ ಕೈಲಿ ಸಾಯ್ತಾರೆ ಅಂದ್ರೆ ನನಗೆ ಅದನ್ನ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ರಾಮಾಚಾರಿ. ಯೋಚನೆ ಮಾಡ್ಬೇಡಿ ಮೇಡಮ್, ಹೇಗಾರು ಮಾಡಿ ಅವ್ರನ್ನ ಕಾಪಾಡೋಣ. ರಾಮಾಚಾರಿ, ಅವನಿಗೆ ಬೇಕಾಗಿರೋದು ಆ ಡಾಕ್ಯುಮೆಂಟ್ ಮತ್ತೆ ಪೆನ್ ಡ್ರೈವ್. ಅದನ್ನ ಕೊಟ್ಟು ಅವ್ರನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನೀನ್ ನನ್ನನ್ನ ಸ್ವಾರ್ಥಿ ಅಂತ ಹೇಳ್ತೀಯಲ್ವಾ? ಇಲ್ಲ ಮೇಡಮ್, ಅದನ್ನ ನೀವೊಬ್ಳು ಮಗಳಾಗಿ ನಿಮ್ ಕರ್ತವ್ಯ ಮಾಡ್ತಾ ಇದ್ದೀರಾ ಅಂತ ಹೆಮ್ಮೆ ಪಡ್ತೇನೆ. ಒಳ್ಳೆಯವರು ಕೆಟ್ಟವ್ರಿಗೆ ಬರೀ ದಂಡನೆ ಕೊಡೋದು ಅಷ್ಟೇ ಅಲ್ಲ, ಅವ್ರಿಗೆ ಒಳ್ಳೆ ದಾರಿ ತೋರಿಸೋದ ಕಡೆ ಯೋಚನೆ ಮಾಡಿದ್ರೆ ಜಗತ್ತು ಉಳಿಯುತ್ತೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಆ ದೇವ್ರೊಂದು ದಾರಿ ತೋರಿಸ್ತಾನೆ. ರಾಘವ್ರೆ, ತಂಗಿ ನೀವೇನಿಲ್ಲಿ? ಏನಣ್ಣ, ಏನಾದ್ರೂ ಸಮಸ್ಯೆ ಆದ್ರೆ ಕಾಲ್ ಮಾಡು ಅಂತ ಅಷ್ಟು ಸಲ ಹೇಳಿದೀನಿ. ನಾನ್ ನೆನ್ಪೇ ಆಗಿಲ್ವಾ ನಿಮ್ಗೆ? ಫೋನ್ ಮಾಡಬಾರ್ದು ಅಂತ ಏನು ಅಲ್ಲ ಝಾನ್ಸಿ. ಇಲ್ಲಿವರೆಗೂ ಎಲ್ಲ ನಮ್ ಕಂಟ್ರೋಲ್ ಅಲ್ಲೇ ಹೋಗ್ತಿತ್ತು, ಎಲ್ಲ ಸರಿಯಾಗೇ ಇತ್ತು. ಆದ್ರೆ ಈಗ ಏನಾಯ್ತು ಇವಾಗ? ಆ ಸಕ್ಸೇನ ಇವ್ರ ತಾಯಿನ ಅಡ್ಡ ಇಟ್ಕೊಂಡು ಆಟ ಶುರು ಮಾಡಿದ್ದಾನೆ. ಈಗ ಇವ್ರ ತಾಯಿನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ, ಅದಕ್ ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾವ್ ಅವ್ರ ಮಗನ್ ಇಟ್ಕೊಂಡು ಆಟ ಆಡೋಣ. ಅಂದ್ರೆ ಎಸ್, ಇವಾಗ ಅವ್ರ ಮಗ ನಮ್ ಜೊತೆ ಇದ್ದಾನೆ, ಅವನಾಗೆ ಬಂದು ನಮ್ ಬಲೆಗೆ ಬಿದ್ದಿದ್ದಾನೆ. ಬನ್ನಿ ಅಲ್ಲಿ ನೋಡಿ.
ಒಳ್ಳೆಯವ್ರಿಗೆ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮ್ ಮಾತ್ ನಿಜ. ಚಾರು ಮೇಡಮ್, ಈಗ ನಿಮ್ ತಾಯಿನ ಆರಾಮಾಗಿ ಕಾಪಾಡ್ಕೋಬಹುದು. ಕಾಪಾಡ್ಕೊಳ್ಳೋಣ. ಏನಮ್ಮ ರೋಡ್ ನೋಡ್ಕೊಂಡ್ ಬರಕ ಸಾಯೋದಕ್ಕೆ ನನ್ನ ಆಟೋನ ಬೇಕಾಗಿತ್ತ? ಅಯ್ಯಯ್ಯೋ ಇಲ್ಲ ಅಣ್ಣ, ಯಾವ್ದೋ ಟೆನ್ಷನ್ ಅಲ್ಲಿ ಬರ್ತಿದ್ದೆ, ಗೊತ್ತಾಗ್ಲಿಲ್ಲ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ನೀವ್ ಹೋಗಿ ಅಣ್ಣ, ನೀವ್ ಹೋಗಿ. ರುಕು, ರುಕು. ಅಕ್ಕ, ನೀವೇನಿಲ್ಲಿ? ಅಯ್ಯೋ, ನನ್ ವಿಷಯ ಬಿಡು ರುಕು. ನೀನ್ ಹಿಂಗ್ ಹೆದರ್ಕೊಂಡ್ ಓಡ್ ಹೊಂಟಿ? ಏನಾಯ್ತು? ಎಲ್ಲಿಗ್ ಹೊಂಟಿ? ಆ ಮನೆ ಹಾಳಿ ಚಾರುನ ಕೊಂದು ನನ್ ಮನ್ಸಲ್ಲಿ ಉರಿತಾ ಇರೋ ದ್ವೇಷದ ಬೆಂಕಿನ ಹಾರಿಸ್ಕೊಳಕ್ ಹೋಗ್ತಿದ್ದೀನಿ ಅಕ್ಕ. ಯಾಕ್ ರುಕು, ಯಾಕ್ ಹಿಂಗ್ ಮಾತಾಡ್ತಿ? ಚಾರು ನಿನಗ್ ಒಳ್ಳೇದೇ ಮಾಡ್ಯಾಳಲ್ಲ, ಆಕೆ ಏನೂ ಮಾಡಿಲ್ಲ ರುಕು ನಿನ್ಗ. ನಮ್ಮಪ್ಪ ಅಮ್ಮನ್ನ ಕೊಂದು ನನ್ನನ್ನ ಅನಾಥೆ ಮಾಡಿ ನನ್ ನೋವು ಅನ್ಭವ್ಸೋಗ್ ಮಾಡಿದ್ದು ಒಳ್ಳೇದಾ? ನಮ್ಮಪ್ಪ ಅಮ್ಮನ್ ಸಾವಿ ಕಾರಣ ಆದವಳನ್ನ ನನ್ ಸುಮ್ನೆ ಬಿಡ್ಬೇಕಾ? ರುಕು, ನೀ ತಪ್ಪಿವ. ನಿಮ್ಮ ಅಪ್ಪ ಅಮ್ಮನ್ ಕೊಲೆ ಮಾಡಿದ್ದು ಚಾರು ಅಲ್ಲ. ಅಕ್ಕ, ಸತ್ಯ ಹೇಳು. ನಾನು ಅವಳನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ತೀನಿ ಅಂತ ನೀನ್ ಸುಳ್ಳು ಹೇಳ್ಬೇಡ. ನಾನ್ ಯಾಕೆ ಸುಳ್ಳು ಹೇಳವ ರುಕು? ನಿಮ್ಮ ಅಪ್ಪ ಅಮ್ಮ ಸಾವಿಗೂ ಆಮೇಲೆ ಚಾರುಗೂ ಏನೂ ಸಂಬಂಧ ಇಲ್ಲ. ಮತ್ತವ್ರನ್ನ ಯಾರು? ನೀನ್ ಯಾರು ನಂಬಿದ್ದೆಲ್ಲ ಅವರು ನಿನ್ ಸಂಬಂಧಿಕರು.